ಪ್ರಸಂಗ ಬಿದ್ದರೆ ಆಪರೇಷನ್ ತಿಳಿದವರು ನೀವು ಬುದ್ಧಿಜೀವಿಗಳು ಎಲ್ಲ ಬಲ್ಲವರು ನೀವೇ ಗಾಬರಿ ಆಗಿ ಹಾಗೆ ಏನಿಲ್ಲ ಎಲ್ಲ ದೇವ್ರು ಮಾಲ್ತಿ ಹೀಗೆ ಆಯ್ತಾ? ನಿಮ್ಮ ಸೊಸೆ ಮಾಲ್ತಿದೇವಿ ಹಿರಿಯ ಆಯ್ತು. ಮಾಲ್ತಿದೇವಿ ಹಿರಿಯ ಆಯ್ತು. ತನ್ನಕ್ಕದಂತೆ ತಾನೂ ಕಂಡು ಮಗುವಿಗೆ ಜನ್ಮ ಕೊಟ್ಟರಲ್ಲ ಎಂಬ ಆನಂದದಿಂದ ಮಗುವಿನ ಮುಖ ನೋಡಿದ ಅಕ್ಷರವೇ ಮೂರ್ಛಿ ಹೋಗ್ಬಿಟ್ರು. ಆದರೆ ತುರ್ತಲ್ಲಿ ಕೂಸು ಭೂಮಿಗೆ ಬರುತ್ತದೆ, ಮರಣವನ್ನಪ್ಪಿಬಿಟ್ಟು ಡಾಕ್ಟರ್ ಮಾಲತಿ ಜನ್ಮ ಕೊಟ್ಟ ಮಗು ಸತ್ ಮಗು ಸತ್ತೋದ್ರೂ ಪರವಾಗಿಲ್ಲ, ಮಾಲತಿ ಪ್ರಾಣಕ್ಕೇನೋ ಅಪಾಯ ಇಲ್ಲ ತಾನೆ? ಹೀಗೆ ಅಂತ ಹೇಳಿದ್ರೆ ಬರೋದಿಲ್ಲ. ಮೂರ್ಛೆ ಹೋಗುವಾಗ ಅವ ಮುಖ ಭಾವನೆಗಳನ್ನ ನೋಡಿದ್ರೆ ಮಗುವಿನ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ರು ಅಂತ ಅನಿಸುತ್ತೆ. ಮೂರ್ಛೆಯಿಂದ ಎಚ್ಚೆತ್ತಾಗ ಅಕಸ್ಮಾತ್ ಪಕ್ಕದಲ್ಲಿ ಮಗು ಇಲ್ಲದೆ ಇದ್ರೆ ಮಾಲ್ತಿಯ ಜೀವಕ್ಕೆ ಗಂಡಾಂತರ ತಪ್ಪಿದ್ದಲ್ಲ ಅಂತ ನನಗೆ ದಯವಿಟ್ಟು ಹಾಗೆ ಹೇಳ್ಬಿಡಿ. ನೋಡಿ, ಏನಾದ್ರೂ ಆಗ್ಲಿ ಮಾಲ್ತಿ ಪ್ರಾಣಕ್ಕೆ ಮಾತ್ರ ಅಪಾಯ ಆಗ್ಬಾರ್ದು. ಹೇಗಾದ್ರೂ ಮಾಡಿ ಅವಳ ಪ್ರಾಣಕ್ಕೆ ಅಪಾಯ ಆಗದಂತೆ ನೋಡ್ಕೊಳ್ಳಿ ಅಂತ ನಾನು ನಿಮ್ಮ ತಮ್ಮನ ಬಾಳು ಸುಗಮವಾಗಬೇಕಾದ್ರೆ ಮಾಲ್ತಿದೇವಿ ಬದುಕಲೇಬೇಕೆಂಬ ಆಸೆ ನೀವು ಒಂದು ತ್ಯಾಗಕ್ಕೆ ಸಿದ್ಧ ಆಗಿ ಹೇಳಿ ಡಾಕ್ಟರ್, ಏನ್ ಮಾಡ್ಬೇಕು ನೋಡಿ? ಇಲ್ಲಿ ಬೇಡ, ದೊಡ್ಡ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಹೋಗೋಣ ಅಂತ ಬೇಕಾದ್ರೆ ಲಕ್ಷಣಕ್ಕೆ ದುಡ್ಡು ಖರ್ಚಿಲ್ಲ. ಅದ್ರ ಇಲ್ಲಿ ಹಣದ ಸಮಸ್ಯೆ ಬಂದಿಲ್ಲ ಬರುವಂತಪ್ಪನವ್ರಿಗೆ. ಮತ್ತೆ ಇದೀಗ ಹುಟ್ಟಿರುವ ನಿಮ್ಮ ಕೂಸನ್ನ ಇದೀಗ ಹುಟ್ಟಿರುವ ನಮ್ಮ ಕೂಸನ್ನ ಮಾಲ್ತಿ ದೇವಿಗೆ ದಾನವಾಗಿ ಕೊಡಬೇಕು. ಡಾಕ್ಟರ್, ಮಾಲ್ತಿ ಪ್ರಾಣಾಪಾಯದಿಂದ ಬಾರಾಗಬೇಕಾದ್ರೆ ಪರಿಸ್ಥಿತಿ ಹಾಗಿದೆ. ಮೂರ್ಛೆಯಿಂದ ಎಚ್ಚೆತ್ತಾಗ ಅಕಸ್ಮಾತ್ ಅವಳ ಪಕ್ಕದಲ್ಲಿ ಮಗು ಇಲ್ಲದೆ ಹೋದ್ರೆ ಖಂಡಿತವಾಗಿಯೂ ಮಾಲ್ತಿ ಬದುಕುವಂತಿಲ್ಲ. ನಾನು ನಿರ್ಧಾರ ತಿಳಿಸಿದ್ದೇನೆ. ಆದಷ್ಟು ಬೇಗ ವಿಚಾರ ಮಾಡಿ ನಿಮ್ಮ ನಿರ್ಧಾರವನ್ನು ನೀವು ತಿಳಿಸಿ. ಇದೆಂಥ ವಿಷಮ ಪರಿಸ್ಥಿತಿಯನ್ನು ತಂದಿಟ್ಬಿಟ್ಟಿಯಪ್ಪ ನನಗೆ. ನನ್ನ ಹೆಂಡತಿ ಒಂದಲ್ಲ ಅಂತ 4 ಮಕ್ಕಳಿಗೆ ಜನ್ಮ ಕೊಟ್ಟರು, ಒಂದು ಮಗುವನ್ನು ತೊಟ್ಲಲ್ಲಿ ಇಡ್ಲಿಲ್ಲ, ತೂಗಲಿಲ್ಲ, ಜೋಗಳ ಹಾಡಲಿಲ್ಲ ನನ್ನ ಹೆಂಡತಿ. ಈಗೇನೋ ಅಪರೂಪಕ್ಕೆ ಅನ್ನೋ ಹಾಗೆ ಒಂದು ಗಂಡು ಮಗು ಹುಟ್ಟಿದೆ. ಆ ಮಗುವನ್ನು ಮಾಲ್ತಿಗೆ ದಾನ ಮಾಡುವಂತ ಹೇಗೆ ಹೇಳಿ ನಾನು ನನ್ನ ಹೆಂಡತಿ ಒಂದ್ ವೇಳೆ ನಾನೇನಾದ್ರೂ ಈಗ ಮಗುವನ್ನ ದಾನ ಮಾಡುವಂತ ಹೇಳದೆ ಹೋದ್ರೆ ಮಾಲ್ತಿ ಬದುಕೋದಿಲ್ಲ. ಮಾಲ್ತಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿರೋ ನನ್ನ ತಮ್ಮ ರವಿ ಕೂಡ ಬದುಕುಳಿಯೋದಿಲ್ಲ. ಹಾಗಾಗ್ಬಾರ್ದು. ಊರ್ ಜನ ಎಲ್ಲ ನನ್ನ ಹೆಂಡತಿಗೆ ಬಂಜೆ ಬಂಜೆ ಅಂತ ಕರೆದ್ರೂ ಪರವಾಗಿಲ್ಲ, ನನ್ನ ತಮ್ಮನ ಸಂಸಾರ ಮಾತ್ರ ಹಾಳಾಗ್ಬಾರ್ದು. ನನ್ನ ತಮ್ಮನ ಸಂಸಾರ ಮಾತ್ರ ಹಾಳಾಗ್ಬಾರ್ದು. ಯಾಕಂದ್ರೆ ಅವ್ರು ಇನ್ನೂ ಬಾಳಿ ಬದುಕಬೇಕಾದವರು, ಹೇಗಾದ್ರೂ ಮಾಡಿ ನನ್ನ ಹೆಂಡತಿ ಸಾವಿತ್ರಿಗೆ ನಾನು ಇದಕ್ಕೆ ಒಪ್ಪಿಸಲೇಬೇಕು. ಮೂರ್ಛೆ ಹೋದ ಮಾಲತಿ ಎಚ್ಚರವಾದಾಗ ಪಕ್ಕದಲ್ಲಿ ಮಗು ಇಲ್ಲದೆ ಹೋದ್ರೆ ಮಾಲತಿ ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸಾವಿತ್ರಿ, ಮಾಲತಿ ಪ್ರಾಣಾಪಾಯದಿಂದ ಪಾರಾಗಬೇಕಾದ್ರೆ ನೀನೊಂದು ಚಿಕ್ಕ ತ್ಯಾಗ ಮಾಡ್ತೀಯ ಸಾವಿತ್ರಿ? ನನ್ನ ತಂಗಿಗೆ ನನ್ನ ಪ್ರಾಣದ ಅವಶ್ಯಕತೆ ಏನಿಲ್ಲ. ಹೇಳಿ, ನನ್ನ ತಂಗಿಗೆ ಅದನ್ನ ಪ್ರಾಣ ಕೊಡೋದಕ್ಕೂ ಸಿಗ್ತದೆ. ನನಗನಿಸಿದ್ದು ಅವ್ನು ನಿನ್ನ ಮೈದನಲ್ಲ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತಲೂ ಹೆಚ್ಚಾಗಿ ತಿಳ್ಕೊಂಡಿದೀಯಾ. ಅವ್ರ ಸಂಸಾರಕ್ಕೆ ಏನಾದರೂ ತೊಂದರೆ ಆದ್ರೆ ಅದಕ್ಕೆ ನೀನು ಖಂಡಿತ ಸಹಾಯ ಮಾಡ್ತೀಯ ಅಂತ ನನಗನಿಸಿದ್ದು. ಅದು ಹುಚ್ಚು ಮನಸ್ಸು ಏನೇನೋ ವಿಕಲ್ಪನೆ ಮಾಡ್ಕೊಂಡ್ಬಿಡ್ತು. ಪರವಾಗಿಲ್ಲ, ಏನಿಲ್ಲ. ಮಾಲ್ತಿ ಪ್ರಾಣಾಪಾಯದಿಂದ ಪಾರಾಗಬೇಕಾದ್ರೆ ನೀನು ಸ್ವಲ್ಪ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಇದೀಗ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನ ಮಾಲ್ತಿಗೆ ದಾನ ಮಾಡಬೇಕು.
ಏನ್ ಹೇಳ್ತಾ ಇದ್ದೀರ ನೀವು? ಅಪರೂಪಕ್ಕಾಗಿ ಮಧು ಅಂತ ಸಂತೋಷ ಪಡ್ತಿರ್ಬೇಕಾದ್ರೆ ಆ ಮಗುನ ಮತ್ತೊಬ್ಬರಿಗೆ ದಾನ ಮಾಡೋ ಅಂತ ತಂದೆಯನ್ನ ನೀವು ಹೇಳ್ತಾ ಇದ್ದೀರಾ? ಹೇಗೆ ಸಹಿಸ್ಕೊಳ್ಳಿ, ಹೇಗೆ ಸಹಿಸ್ಕೊಳ್ಳಿ? ಸಹಿಸ್ಕೋ ಸಾವಿತ್ರಿ, ಸಹಿಸ್ಕೋ. ಈ ನಿನ್ನ ಸೈರಣಿಯ ಹಿಂದೆ ಅಡಕವಾಗಿರುವ ಅಪಾರವಾದ ಪರೋಪಕಾರದ ಪುಣ್ಯ ನಿನ್ನ ಸಹಸ್ರಾರು ಜನ್ಮಗಳ ಪಂಚತನವನ್ನ ಹೋಗಲಾಡಿಸಬಹುದು. ಅವತ್ತು ಮದುವೆ ಸಮಾರಂಭದಲ್ಲಿ ಮಾಲತಿ ನನಗೆ ತೊಟ್ಟಿಲು ಪ್ರಸಾದ ತಿನ್ನಿಸಿದ್ದಕ್ಕಾಗಿಯೇ ನನ್ನ ಗರ್ಭ ಧರಿಸಿದ್ದೀನಿ ಸ್ವಾಮಿ ಅಂತ ನೀ ನನ್ನ ಹತ್ರ 10 ಸಲ ಹೇಳಿದ್ದಾನೆ. ಅಂದಾಗ ಮಗುನ ಅವರಿಗೆ ದಾನ ಮಾಡೋದ್ರಲ್ಲಿ ತಪ್ಪೇನಿದೆ? ದೇವರು ಕೊಟ್ಟು ನೋಡ್ತಾನೆ, ಕಸಿದುಕೊಂಡು ಮಾನವನ ಹೃದಯದ ಹಿರಿಮೆಯನ್ನು ಪರೀಕ್ಷೆ ಮಾಡ್ತಾನೆ. ಇದಕ್ಕೆಲ್ಲ ನಾವು ಹೆದರಬಾರ್ದು. ಬೆನ್ನಿಗೆ ಬಿದ್ದ ಯುವರಾಜನ ಪ್ರಾಣ ರಕ್ಷಣೆಗಾಗಿ ತನ್ನ ಹೆತ್ತ ಕರುಳನ್ನೇ ಹರಿರಾಯರ ಖಡ್ಗ ಕಾಹುತಿ ಕೊಟ್ಟ ಅಚ್ಚ ಭಾರತಿ ಪನ್ನದಾಸಿಯಂತೆ ಇತಿಹಾಸ ಪುಟದಲ್ಲಿ ಸುವರ್ಣಾಕ್ಷರಗಳಿಂದ ಕೆತ್ತಲಿದೆ ನಿನ್ನ ಹೆಸರು ಮಹಾದಾನಿಗಳ ಸಾಲಿನಲ್ಲಿ. ಹೇ ಸಾವಿತ್ರಿ, ಈ ದೇಹದಲ್ಲಿರುವ ಜೀವ ಹೋದ ಮೇಲೆ ಈ ದೇಹ ಅಗ್ನಿ ಅಥವಾ ಮಣ್ಣಿನ ಪಾಲು, ವಸ್ತ್ರಗಳೆಲ್ಲ ಅಗಸನ ಪಾಲು, ಕೂಡಿಟ್ಟ ಸಂಪತ್ತು ಮುಂದೆ ಕುಂತು ಹತ್ತವರ ಪಾಲು, ಮಕ್ಕಳು ಹಾಕುವ ಪಿಂಡ ಕಾಗೆಯ ಪಾಲು. ಇನ್ನು ಜೀವನದಲ್ಲಿ ನೀ ಮಾಡಿದ ದಾನ ಧರ್ಮ ಮಾತ್ರ ನಿನ್ನ ಪಾಲು ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ನಿನ್ನ ತಂಗಿಯ ಪ್ರಾಣ ರಕ್ಷಣೆಗಾಗಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುನ ದಾನ ಮಾಡಿಬಿಡು ಸಾವಿತ್ರಿ, ದಾನ ಮಾಡಿಬಿಡು. ನಿನಗಿಂತ ಮುಂಚೆ 4 ಮಕ್ಕಳನ್ನ ಹೆತ್ತರು. ತೊಟ್ಟಿಲಿಟ್ಟು ತೂಗುವ ಭಾಗ್ಯ ಪಡ್ಕೊಂಡು ಬರಲಿಲ್ಲ. 5ನೇ ಮಗ ನಿನ್ನನ್ನು ತೊಟ್ಟಿನಲ್ಲಿಟ್ಟು ತೂಗಿ ಜನರಾಡುವ ಪಂಚೆ ಎಂಬ ಶಬ್ದದಿಂದ ವಿಮುಕ್ತಿ ಹೊಂದಬೇಕಂತ ಮಾಡಿದ್ದೆ. ಆದರೆ ಆ ಕ್ರೂರ ವಿಧಿಯನ್ನು ಬದುಕಿಸಿ ಕೂಡ ನಿನ್ನ ದೂರ ಮಾಡತೊಡಗಿದ. ಹೋಗಪ್ಪ ಹೋಗು, ಎಲ್ಲಿ ಅಲ್ಲಿರೋ ಸುಖವಾಗಿರುತ್ತಲ್ಲ. ಡಾಕ್ಟರ್ ನೋಡಿ, ನನ್ನ ಹೆಂಡತಿ ತನ್ನ ತಂಗಿಯ ಪ್ರಾಣ ರಕ್ಷಣೆಗಾಗಿ ತನ್ನ ಹೆತ್ತ ಕರುಳನ್ನೇ ಕಿತ್ತುಕೊಡ್ತಾ ಇದ್ದಾಳೆ. ಮಾಲ್ತಿಯ ಪಕ್ಕದಲ್ಲಿ ಕಳಿಸಿ ಅಲ್ಲಿ ಸತ್ತ ಕೂಸನ್ನ ನಿಜವಾಗಲೂ ನಿಮ್ಮ ತ್ಯಾಗ ಬಲು ತೊಟ್ಟದ್ದು ಬರುವಂಥದ್ದು. ಅಮ್ಮ ತಾಯಿ, ಮೈದುನನ ಹಿತಕ್ಕಾಗಿ ಹೆತ್ತ ಕರುಳನ್ನೇ ದಾನ ಮಾಡಿದ ನಿನ್ನನ್ನ ಮಹಾತಾಯಿ ದೇವತೆ ಅಂತ ಪೂಜೆ ಮಾಡಿದ್ರು ತಪ್ಪಾಗಲಾರಮ್ಮ. ಡಾಕ್ಟರ್, ನಿಮ್ಮ ಹತ್ರ ಏನಿಲ್ಲ. ಇದೀಗ ನಾವು ಮಗುವನ್ನ ಮಾಲ್ತಿಗೆ ದಾನ ಮಾಡಿರೋ ವಿಷಯ ನನ್ನ ತಮ್ಮ ರವಿಗಾಗಲಿ ಮಾಲ್ತಿಗಾಗಲಿ ಬೇರೆ ಯಾರಿಗೂ ಹೇಳಬಾರ್ದು. ಅಕಸ್ಮಾತ್ ನೀವೇನಾದರೂ ಈ ವಿಷಯ ಯಾರು ಮುಂದಾದ್ರೂ ಬಾಯ್ಬಿಟ್ಟಿದ್ದಾರೆ ನೀವು ನನ್ನ ನಾಣಿಯಾಗಿ. ಅಲ್ಲ, ನಾನು ಈ ಮಾತನ್ನು ಯಾರು ಮುಂದಾದ್ರೂ ಹೇಳ್ತೇನೆ? ನಾನಷ್ಟೇ ಅಲ್ಲ, ಈ ವಿಷಯನ ಯಾರು ಮುಂದೆ ಹೇಳ್ಕೊಡುದು ಅಂತ ನಮ್ಮ ಸಿಸ್ಟರ್ ಕೂಡ ನಾನು ವಾರ್ನಿಂಗ್ ಮಾಡ್ತೇನೆ. ಅಣ್ಣ, ಮಾತಿಗೆ ಆಯ್ತಾ? ನಿನ್ಗೊಂದು ಸಂತೋಷದ ವಿಷಯನೋ, ನಿನ್ನ ಹೆಂಡತಿ ಮಾಲ್ತಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಮಗು ತುಂಬಾ ಚೆನ್ನಾಗಿದೆ. ನಿನ್ನ ಹೆಂಡತಿ ಮಾಲ್ತಿನೂ ಚೆನ್ನಾಗಿದೆ. ಮಗು ಚೆನ್ನಾಗಿದೆ, ಆದ್ರೆ ನೀವೇ ನೋಡ್ತಾ ಇದ್ದೀರಾ? ಅಣ್ಣ, ನಮ್ಮಿಂದ ನೀವು ಏನೋ ಮುಗಿಸ್ತಿದ್ದೀರ. ಅದೇನು ಅಂದ್ರೆ ನಿಮಗೆ ನಿನ್ನ ಹೆಂಡತಿ ಮಾಲ್ತಿನೂ ಚೆನ್ನಾಗಿದ್ದಾಳೆ, ಮಾಲತಿ ಜನ್ಮ ಕೊಟ್ಟ ನಿನ್ನ ಮಗುನೂ ಚೆನ್ನಾಗಿದೆ. ಆದ್ರೆ ಇದೀಗ ನಿನ್ನತ್ತಿಗೆ ಜನ್ಮ ಕೊಟ್ಟ ದುರ್ದೈವಿ ಕೂಸು ಮಾತ್ರ ಸತ್ತೋಯ್ತು.